ಜಯದೇವ ಆಸ್ಪತ್ರೆಗೆ ಇಲ್ಲಿ ವಿಶೇಷವಾಗಿ ಏನು ಕೆಲಸ ನಡೀತಾ ಇದೆ, ಇದು ನಾವು ಮೊದಲು ಜನವರಿ ಎಂಡಿಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಒಂದು ಕಾಲಮಿತಿ ಇಟ್ಕೊಂಡಿದ್ವಿ. ಹಾಗಾಗಿ ಇದನ್ನು ನಾನು ಬಂದು ಇಲ್ಲಿ ಪರಿಶೀಲನೆ ಮಾಡಿ, ಇದು ಯಾಕಂದರೆ ನಾವು ಜನವರಿ ಎಂಡ್ವರೆಗೆ ರೆಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಒಂದು ತಿಂಗಳು ಮುಂದೆ ಹೋಗ್ಬೋದು. ಇದು ಫೆಬ್ರವರಿ ಎಂಡಲ್ಲಿ, ಅವರು ಮಾರ್ಚ್ ಎಂಡಿಗೆ ನಾವು ಕಂಪ್ಲೀಟೇ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಂದ ಕಂಪ್ಲೀಟ್ ಮಾಡೋಕ್ಕೆ ಮಾರ್ಚ್ ಎಂಡ್ ಬೇಕು, ಬಟ್ ಫೆಬ್ರವರಿ ಎಂಡಲ್ಲಿ ನಾವು ಇದಕ್ಕೆ ಇನಾಗ್ರೇಷನ್ ಮಾಡ್ಬೋದು ಅಂತ ಅವರು ಒಂದು ಮನವಿ, ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೇಳಿದ್ದಾರೆ ಅವರು. ಹಾಗಾಗಿ ಈಗ ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಇವೆ. ಇನ್ನೂ ಇಲ್ಲಿ ಎಷ್ಟೇ ವಾರ್ ಫುಟ್ಟಿಂಗಲ್ಲಿ ಕೆಲಸ ಮಾಡಿದರೂ ಕೂಡ ಇನ್ನೂ ಕೆಲಸ ಇರೋ ಕಾರಣ ಇದು ಇನ್ನೂ ಒಂದು ಇನಾಗ್ರೇಷನ್ನ ಇನ್ನೂ ಒಂದು ತಿಂಗಳು ಮುಂದೆ ಹಾಕ್ತಕ್ಕಂಥ ಒಂದು ಇದು ಪರಿಶೀಲನೆ ಮಾಡೋಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಅದನ್ನು ಮುಂದೆ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ನನ್ನ ಭಾವನೆ. ಈಗ ಕೆಲವೊಂದೆಲ್ಲ ಫೆಸಿಲಿಟೀಸ್ ರೆಡಿ ಇದೆ, ಆದರೆ ಇನ್ನೂ ಪೂರ್ತಿಯಾಗಿ ಇದಕ್ಕೆ ರೆಡಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಮಾರ್ಚ್ ಎಂಡ್ವರೆಗೆ ಅವ್ರು ಟೈಮ್ ಕೇಳಿದ್ದಾರೆ, ಆದರೆ ಫೆಬ್ರವರಿ ಎಂಡ್ವರೆಗೆ ನಾವು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದಿಲ್ಲ ಅಂದರೆ ಮತ್ತೆ ಮುಂದೆ ಯಾವ ಟೈಮಲ್ಲಿ ಬಂದು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಯಾವಾಗ ಅದು ರೆಡಿ ಇರ್ತದೆ ಅವಾಗ ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಫುಲ್ ಫ್ಲೆಜ್ ಮಾಡಿನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆದರೆ ನಾವು ಇನಾಗ್ರೇಷನ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಹಾಗಾಗಿ ಅವರಿಗೆ ಸೂಚನೆ ಈಗಾಗಲೇ ಕೊಟ್ಟಿದ್ದೀವಿ. ಈಗ ಅದು ಕಾಂಪೌಂಡ್ ಬಿದ್ದಿರ್ತಕ್ಕಂಥದ್ದು ಕೂಡ ವೀಕ್ಷಣೆ ಮಾಡಿದ್ದೀನಿ ನಾನು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾನು ಮುಂಚೆನೇ ಕರೆಸಿದ್ದೆ. ಕಾರ್ಪೊರೇಷನ್ ಚೀಫ್ ಇಂಜಿನಿಯರಿಗೆ ಮತ್ತು PWD ಚೀಫ್ ಇಂಜಿನಿಯರಿಗೆ ಕರೆಸಿ ಅದಕ್ಕೇನು ಕಾರಣ ಇದೆ ಮತ್ತು ಅದನ್ನು ಹೇಗೆ ಸರಿಪಡಿಸಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಈಗ ಕಾಂಪೌಂಡ್ ಅಂತೂ ಅಲ್ಲೊಂದು ಬಸ್ ಸ್ಟಾಪ್ ಇತ್ತು, ಅದು ಭಾಳಷ್ಟು ಕಾಲೇಜ್ ಹುಡುಗರಿಗೆ ಹೆಲ್ಪ್ ಆಗುವಂಥ ಬಸ್ ಸ್ಟಾಪ್ನ ಈಗ ಡೆಮಾಲಿಷ್ ಮಾಡಿಬಿಟ್ಟು ಇನ್ ಫ್ಯೂಚರ್ ಅದು ಬಸ್ ಸ್ಟಾಪ್ ಆಗ್ಬೇಕು. ಆಯ್ತು, ಮಾಡೋಣ, ಅದಕ್ಕೇನಿಲ್ಲ. ಬಸ್ ಸ್ಟಾಪ್ ಮಾಡ್ಬೋದು, ಯಾಕಂದ್ರೆ ಅದು ಭಾಳಷ್ಟು 1,000 ಎಲ್ಲಿ ಅದೇ ಬಸ್ ಸ್ಟಾಪ್ ಮಾಡೋಣ, ನಮ್ದೇನಿಲ್ಲ. ಯಾಕಂದರೆ ಈಗ ನಾವು ಕಾಂಪೌಂಡ್ ವಾಲ್ ಆದಮೇಲೆ ಅಲ್ಲಿ ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದ್ರೆ ಖಂಡಿತವಾಗಿ ಮಾಡೋಣ. ಅದನ್ನು ಆಯ್ತು, ಪರವಾಗಿಲ್ಲ, ಮಾಡೋಣ. ಜನರಿಗೆ ಅನುಕೂಲ ಇದ್ದಿದ್ದು ಯಾವುದೇ ಕೆಲಸಕ್ಕೆ ನಾವಂತೂ ಮೊದಲೇ ಮಾಡೋರು ಇದ್ದೀವಿ, ಖಂಡಿತವಾಗಿ ಮಾಡೋಣ. ಅದಕ್ಕೇನು ಪ್ರಶ್ನೆ ಈಗ ಅದ್ರ ಬಗ್ಗೆನೂ ನಾವು ಕೇಳಿದೆ. ಅವ್ರೇನು ಮಾಡಿದ್ದಾರೆ, ಆಸ್ ಪರ್ ಅದು ರ್ಯಾಫ್ಟ್ ಹಾಕಿ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಆ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಅದು ಮೇಲೆ ರ್ಯಾಫ್ಟ್ ಹಾಕಿ, ಆದರೆ ಏನಾಗಿದೆ, ಇವರು ಮತ್ತೆ ಅದ್ರ ಪಕ್ಕಕ್ಕೆ ಇನ್ನೊಂದು ಫ್ರೆಶ್ ಆಗಿ ಡ್ರೈನೇಜ್ ಮಾಡುವಾಗ ಅಲ್ಲಿ ಬ್ಲಾಕ್ ಆಗಿ ಡ್ರೈನೇಜು ನೀರು ಸಿಪೇಜ್ ಆಗಿ ಅದೆಲ್ಲ ವೆಟ್ ಆಗಿರೋದ್ರಿಂದ ಅದು ಕುಸಿದಿದೆ ಅಂತಕ್ಕಂಥದ್ದಿದೆ. ಹಾಗೆ ಗುಣಮಟ್ಟದ್ದೇನೋ ಪ್ರಶ್ನೆ ಇಲ್ಲೆಲ್ಲ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ, ಆ ರೀತಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ವಿಶೇಷವಾಗಿ ನಾವು ಈ ಜಯದೇವ ಆಸ್ಪತ್ರೆಯನ್ನು ಮಾರ್ಚ್ ಎಂಡ್ ಒಳಗೆ ನಾವು ಲೋಕಾರ್ಪಣೆ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ ಎಂಡಲ್ಲಿ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಯಾಕಂದರೆ ಇದನ್ನು ನಾವು ಲೋಕಾರ್ಪಣೆ ಬೇಗ ಮಾಡಬೇಕು. ಅಲ್ಲಿ ಭಾಳ ರಶ್ ಆಗಿದೆ. ನಾನು ಅಲ್ಲಿ ಆಸ್ಪತ್ರೆಗೂ ಹೋಗಿದ್ದೆ, ಇವತ್ತಲ್ಲ ಮೊನ್ನೆ ಕಳೆದ ಸರಿ ನಾನು ಬಂದಾಗ ವಿಸಿಟ್ ಮಾಡಿದ್ದೆ. ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇಲ್ಲದೆ ಇರ್ತಕ್ಕಂಥ ಒಂದು ನೀವೆಲ್ಲ ನೋಡಿದ್ದೀರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮೊಂದು ಉದ್ದೇಶ ಆಗಿದೆ. ಇದೊಂದು ಸಾಮಾನ್ಯವಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ರೀಜನಲ್ ಪಾರ್ಟೀಸ್, ಎಸ್ಟಾಬ್ಲಿಷ್ಡ್ ರೀಜನಲ್ ಪಾರ್ಟೀಸ್ ಅವರೆಲ್ಲ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದುರಾಡಳಿತ, ಜನವಿರೋಧಿ ನೀತಿಯನ್ನು ವಿರೋಧಿಸಿ ಒಂದು ಒಕ್ಕೂಟವನ್ನು ಆಗಿದೆ.
ಅದರಲ್ಲಿ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ 3ನೇ ಸಾರಿ ಮುಖ್ಯಮಂತ್ರಿ ಆದವರು ಇದ್ದಾರೆ, ಕೇಜ್ರಿವಾಲ್ ಅಂತವ್ರು ಇದ್ದಾರೆ, DMK ಅಂತ ಇವೆಲ್ಲ ಎಸ್ಟಾಬ್ಲಿಷ್ ರೀಜನಲ್ ಪಾರ್ಟೀಸ್ ಇವೆ. ಅವ್ರದ್ದು ತಮ್ಮದೇ ಆಗಿರ್ತಕ್ಕಂಥ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿರ್ತಕ್ಕಂಥವ್ರು. ಇವರೆಲ್ಲ ಸೇರಿ ಒಂದು ಇಂಡಿಯಾ ಒಕ್ಕೂಟ ಆಗಿದೆ. ಇದಕ್ಕೆ ಎಲ್ಲರೂ ಸರ್ವಾನುಮತದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಇದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದು ಇದೆಲ್ಲ ಕನ್ನಡಿಗರ ಹೆಮ್ಮೆಯ ವಿಷಯ. ಇದು ವಿಶೇಷವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರಹ್ಲಾದ್ ಜೋಶಿಯವರು ಒಬ್ಬರು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿತ್ತು. ಏನಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂಥ ನಾಯಕರ ಒಂದು ಅವರಲ್ಲಿ ಇರ್ತಕ್ಕಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದನ್ನು ಗುರುತಿಸಿ ಎಲ್ಲ ಪಕ್ಷದವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ನಮಗೆ ಕರ್ನಾಟಕಕ್ಕೆ ಹೆಮ್ಮೆ ವಿಷಯ ಅಂತ ಅವ್ರು ಹೇಳಬೇಕಾಗಿತ್ತು. ಅವ್ರಿಗೇನಾಗಿದೆ ಅಂದರೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಖರ್ಗೆ ಸಾಹೇಬ್ರಂಥವ್ರು ಅಧ್ಯಕ್ಷರಾದರೆ ದೇಶದಲ್ಲಿ ಒಂದು ಹೊಸ ಬಿರುಗಾಳಿನೇ ಹೇಳ್ಬೋದು, ಬದಲಾವಣೆಯ ಒಂದು ಪರ್ವ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಹೆದರಿಕೆಯಿಂದ ಮಾತನ್ನ ಆಡಿದ್ದಾರೆ. ಬಟ್ ಅನುಕಂಪ ತೋರಿಸ್ದಂಗೆ ಮಾತಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಪಾಪ ಖರ್ಗೆ ಸೋಲಿ ನೋಡೇ ಕಟ್ಟಕ್ಕೆ ಇಂಡಿಯಾ ನೋಡಿ, ಮಾಡ್ತಾ ಇದ್ದಾರೆ. ಈ ದೇಶದ ಜನ ತೀರ್ಮಾನ ಮಾಡ್ತಾರೆ ಅದು ಯಾರಿಗೆ ಓಟ್ ಹಾಕ್ಬೇಕು. ಇವ್ರು ತೀರ್ಮಾನ ಮಾಡೋದಕ್ಕೆ ಇವ್ರ ಕೈಗೆ ಅಧಿಕಾರ ಯಾರು ಕೊಟ್ಟಿಲ್ಲ. ಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಾರೆ ನೋಡಿ, ಅದು ಅವರು ಪಕ್ಷ ಮತ್ತು ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ನಾಯಕತ್ವ ಏನಿದೆಯಲ್ಲ, ಪರ್ಯಾಯ ಮೋದಿಗೆ ಪರ್ಯಾಯ ನಾಯಕತ್ವವನ್ನು ನಮ್ಮ ರಾಜ್ಯದಿಂದ ಒಬ್ಬ ನಾಯಕರಿಗೆ ಎಲ್ಲರೂ ಸೇರಿ ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತಂದ್ರೆ ಅದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅಂತ ಇಲ್ಲ ಗೊಂದಲ ಪ್ರಶ್ನೆ ಇಲ್ಲ. ನೋಡಿ, ಈಗ ಯಾವುದು ಎಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ. ಕೆಳಮಟ್ಟದಿಂದ ನೀವು ಯಾರನ್ನ ಅಭ್ಯರ್ಥಿಯನ್ನು ಹಾಗಾಗಿ ಮಾಡಬೇಕು ಅಂತಕ್ಕಂಥದಕ್ಕೆ ಒಂದು ಪ್ರೊಸೀಜರ್ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲಿ ಒಬ್ಬರೊಬ್ಬರನ್ನ ಅಬ್ಸರ್ವರನ್ನು ಹಾಕಿದ್ರು. ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಅಬ್ಸರ್ವರ್ ಹೋಗಿದ್ದೆ, ನಮ್ಮ ರಿಪೋರ್ಟನ್ನು ಕೊಟ್ಟಿದ್ದೀವಿ. ಅದನ್ನು ಆಧರಿಸಿ ಇವತ್ತು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿಯಿಂದ ಮತ್ತು ನಮ್ಮದೇನು ಪಾರ್ಲಿಮೆಂಟ್ರಿ ಬೋರ್ಡ್ ಇರುತ್ತೆ, ಅಲ್ಲಿ ತೀರ್ಮಾನ ಆಗುತ್ತೆ ಯಾರು ಇದು ಕಂಟೆಸ್ಟ್ ಮಾಡಬೇಕು, ಯಾರು ಕಂಟೆಸ್ಟ್ ಮಾಡ್ಬೋದು. ಇಲ್ಲಿ ಯಾರು ಇಂಡಿವಿಜುವಲ್ಸ್ ತೀರ್ಮಾನ ಮಾಡಲ್ಲ ಕಾಂಗ್ರೆಸ್ಸಲ್ಲಿ. ನಾನು ಕಂಟೆಸ್ಟ್ ಮಾಡ್ತೀನಿ ಅಥವಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರು ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಹೇಳೋಕ್ಕಾಗೋದಿಲ್ಲ. ಅವ್ರು ಏನಾದರೂ ಹೇಳಬೇಕಿದ್ರೆ ಅವರು ತಮಗೆ ಕೇಳಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಹೇಳ್ಬೋದೇ ವಿನಃ ಇದು ಯಾರು ಕಂಟೆಸ್ಟ್ ಮಾಡಬೇಕು ಯಾರಿಲ್ಲ ಅಂತ ಪಕ್ಷ ನಿರ್ಣಯ ಮಾಡುತ್ತೆ. ಸರ್, ಈಗ ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ಆಯಾ ಕ್ಷೇತ್ರ ಸಚಿವರು ಅಲ್ಲಿರ್ತಕ್ಕಂಥವ್ರು ರಾಜೀನಾಮೆ ಕೊಡಬೇಕು ಟಾಸ್ಕ್ ಕೊಟ್ಟಿದ್ದಾರೆ ನೋಡಿ. ಆ ರೀತಿ ಯಾವುದೇ ಟಾಸ್ಕ್ ನಮಗಂತೂ ಕೊಟ್ಟಿಲ್ಲ. ಅದು ಸ್ಪಷ್ಟವಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು. ಆದರೆ ಇದು ಒಂದು ಪ್ರಜಾಪ್ರಭುತ್ವ ಇದೆ. ನಮ್ಮ ಇಲ್ಲಿ ಚುನಾವಣೆಗಳಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ಬೋದೇ ವಿನಃ, ನಮ್ಮ ಸಾಧನೆಗಳನ್ನ ಹೇಳ್ಬೋದೇ ವಿನಃ, ನಮ್ಮ ಸಿದ್ಧಾಂತಗಳನ್ನು ಹೇಳ್ಬೋದೇ ವಿನಃ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ಮತದಾರ ದೇವರು. ಅವರು ಇಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಹೇಳಿರ್ತಾರೆ. ಬಟ್ ಅಲ್ಲಿ ಏನಾಗಿದೆ, ನಾವು ಪ್ರಯತ್ನ ಮಾಡ್ಬೋದು, ನಮ್ಮ ಸಿದ್ಧಾಂತ ಹೇಳ್ಬೋದು, ನಮ್ಮ ಅಭಿವೃದ್ಧಿ ಹೇಳ್ಬೋದು, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ಬೋದು. ಆದರೆ ನಿರ್ಣಯ ಮಾಡ್ತಕ್ಕಂಥವ್ರು ಏನಿದಾರಲ್ಲ ಜನತಾ ಜನಾರ್ದನ್, ಅವ್ರ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಅದು ನಮ್ಮ ಪ್ರಯತ್ನ. ನೋಡಿ, ಅದೆಲ್ಲ ನೋಡಿ, ಇವೆಲ್ಲ ಕೆಲ್ಸಕ್ಕೆ ಬರದೇ ಇರತಕ್ಕಂಥ ಮಾತುಗಳು. ಇದ್ರ ಹೆಚ್ಚಿಗೆ ನಾವು ಅದಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಏನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ, ಕಾಂಗ್ರೆಸ್ ಏನು ಸರ್ಕಾರ ಇದೆಯಲ್ಲ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಾಧನೆ ಏನಿದೆ, ನಾವು ಜನರಿಗೆ ಏನು ಮಾತು ಕೊಟ್ಟು ಬಂದಿದ್ವಿ, ನಾವು ಏನು ಸಾಧನೆ ಮಾಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಾವು 5 ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಿದ್ದೀವಿ, ಮತ್ತು ನಮ್ಮ ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು ಕೈಗೊಳ್ತಕ್ಕಂಥದ್ದು, ನೇಮಕಾತಿಗಳಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟನ್ನು ಸರಿಪಡಿಸಿ ನಮ್ಮ ಈ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಆತ್ಮವಿಶ್ವಾಸ ತುಂಬತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ PSI ಹಗರಣ ನಮ್ಮ ರಾಜ್ಯದ ಯುವಕರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಅದನ್ನು ನಾವು ಮತ್ತೆ ರೀಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಅವ್ರ ಫೇತ್ ಈ ಸಿಸ್ಟಮಲ್ಲಿ. ಅದಕ್ಕೆ ಪಾರದರ್ಶಕತೆ ತರತಕ್ಕಂಥ ಅವಶ್ಯಕತೆ ಇದೆ. KE ಎಕ್ಸಾಮಲ್ಲಿ ಕೇಳಿ, ಇಲ್ಲಿ ನೋಡಿ, ಇಲ್ಲಿ DCM ಅವೆಲ್ಲ ನಮಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಈಗ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನಮ್ಮ ಕೆಲಸ ಕಾರ್ಯವೈಖರಿ
ಮತ್ತು ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಆಡಳಿತದ ಬಗ್ಗೆ ನಮಗೆ ಫೋಕಸ್ ಮಾಡಬೇಕಾಗಿದೆ. ನೀವೇನೋ ಕೇಳಿದ್ರಿ? ಅಲ್ಲ ಸರ್, ಹಿಂದಿನ ಸರ್ಕಾರ ಎಕ್ಸಾಮ್ ಹಗರಣ ಆಯ್ತು ಅಂತ ಹೇಳ್ತಾರೆ. ನಿಮ್ ಸರ್ಕಾರ ಬಂದಾಗ ಕೂಡ ಇಲ್ಲಿ ಕೆಇಎಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಅದಕ್ಕೆ ಸ್ಟ್ರೀಮ್ ಲೈನ್ ಅನ್ನ ಮಾಡಿದೀವಿ. ಅದಕ್ಕೆ ಮತ್ತೆ ಈಗ ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡಿದೀವಿ. ಕೆಇಯಿಂದಾನೇ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ಝೀರೋ ಟಾಲರೆನ್ಸ್ ಇದೆ. ಯಾವುದೇ ಮಾಲ್ ಪ್ರಾಕ್ಟೀಸಿಗೆ ವಿ ಹ್ಯಾವ್ ಝೀರೋ ಟಾಲರೆನ್ಸ್. ಅಷ್ಟು ಮಾತ್ರ ಸ್ಪಷ್ಟ. ಯಾಕೆ ನೋಡಿ, ಈ ಎಕ್ಸಾಮ್ ಇದು ಒಂದೇ ಎಕ್ಸಾಮ್ ಅನ್ನ ಬೆಂಗಳೂರಲ್ಲಿ ಮಾಡತಕ್ಕಂಥ ಉದ್ದೇಶ ಏನಂದ್ರೆ ಇದರಲ್ಲಿ 100% ಫುಲ್ ಪ್ರೂಫ್ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ. ಆಮೇಲೆ ಇಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ಅವ್ರಿಗೆ ಸಮಯ ಕೊಡಬೇಕು ಅಂತ ಹೇಳಿ ಒಂದು ಸೆಂಟ್ರಲ್ಲಿ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಇದು ಕ್ಲೋಸ್ಲಿ ಮಾನಿಟರ್ ಮಾಡಿ ಮಾಡೋದಕ್ಕೆ, ಎಸ್ಪೆಷಲಿ PSI ಎಕ್ಸಾಮ್. ಇಲ್ಲ, ಈ ಅಂದ್ರೆ ಇದು ಆಸ್ ಎ ಪ್ರಿಲಿಮಿನರಿ ಈ ಸರಿ. ಮುಂದೆ ಅದನ್ನು ನಾವು ಹೇಳಿದ್ದೀವಿ, ಮುಂದೆನೂ ಕೂಡ ಆಸ್ ಇಟ್ ಈಸ್ ಎಲ್ಲ ಕಡೆ ನಮಗೆ ಬೇಕಾಗಿರ್ತಕ್ಕಂಥ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಎಕ್ಸಾಮ್ಸ್ ಅನ್ನ ಫುಲ್ ಪ್ರೂಫ್ ಆಗಿ ಮಾಡೋದಕ್ಕೆ ಇಲ್ಲೇನಾದ್ರೂ ಅಡಿಷನಲ್ ಸೆಕ್ಯೂರಿಟಿ ಮತ್ತು ಅಡಿಷನಲ್ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಆ ರೀತಿ ಮಾಡಿದ್ದಾರೆ. ಮುಂದೆ ಯಥಾವತ್ತಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ. ಅನಂತ್ ಕುಮಾರ್ ಹೆಗಡೆ ಅವರು ಹೇಳ್ತಾರೆ 20% ಜನರನ್ನ ವರ್ಷಕ್ಕಾಗಿ ಕಾಂಗ್ರೆಸ್ನವರು ಅವರು ಪರವಾಗಿ ಜೊಲ್ ಸುರಿಸ್ತಾ ಇದ್ದಾರೆ. 80% ಜನರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ನೋಡಿ, ಅನಂತ್ ಕುಮಾರ್ ಹೆಗಡೆದು ಏನು ಕಾಂಟ್ರಿಬ್ಯೂಷನ್ ಇದೆ ಹೇಳಿ? ಹಿ ವಾಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಹೌ ಮೆನಿ ಇಯರ್ಸ್? ಯಾವತ್ತಾದರೂ ಒಂದಿನ ಆದರೂ ಜನರ ಪರವಾಗಿ, ಅಭಿವೃದ್ಧಿ ಪರವಾಗಿ, ಸಮಾಜ ಕಟ್ತಕ್ಕಂಥ ಮಾತಾಡಿದ್ದಾರೆ ಅವರು? ಚುನಾವಣೆ 5 ವರ್ಷ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಜನರ ಮಧ್ಯನೂ ಹೋಗಿ ಏನೂ ಕೆಲಸ ಮಾಡಿಲ್ಲ. ಹಾಗಾಗಿ ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ಓಟಿನ್ಗೋಸ್ಕರ ಅವರು ಇದೆಲ್ಲ ಈ ತಂತ್ರ ಮಾಡ್ತಾ ಇದ್ದಾರೆ. ಅದು ನಡೆಯಲ್ಲ ಅಂತ ಅನ್ಸುತ್ತೆ ನನ್ನ ಭಾವನೆ. ಸಿಂಗ್ಯುಲರ್ ಆಗಿ ಮಾತಾಡಿದ ಅವರ ಸಂಸ್ಕೃತಿ ತೋರಿಸುತ್ತೆ. ನೋಡಿ, ನಾವು ರಾಜಕೀಯ ವಿರೋಧಿಗಳನ್ನ ನಾವು ವೈರಿಯಾಗಿ ಕಾಣೋದಿಲ್ಲ. ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ ವಿನಃ ಅವ್ರು ನಮ್ಮ ವೈರಿಗಳಲ್ಲ. ಯಾರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಅದು ಎದುರಿನವರಿಗೆ ನಾವು ಅವರಿಗೆ ಹೀನವಾಗಿ ಮಾತಾಡಿದ್ರೆ ನಾವು ದೊಡ್ಡವರಾಗಲ್ಲ, ಅವ್ರು ಸಣ್ಣವರಾಗಲ್ಲ. ನೋಡಿ, ಅವರು ಮಾತಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿಯನ್ನ ತೋರಿಸ್ತದೆ. ಹಾಗಾಗಿ ಅದು ಅವರ ಸಂಸ್ಕೃತಿ ಒಳ್ಳೇದಿತ್ತೆ ಇದೆ ಇಲ್ಲ ಅಂತ ಜನ ತೀರ್ಮಾನ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯನವರು ಎಂದೂ ಕೂಡ ಯಾರನ್ನು ಏಕವಚನದಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ಇದ್ರೆ ನಾನು ಹೇಳಿ, ತಾವು ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು, ಜನಸ್ಪಂದನ ಕಾರ್ಯಕ್ರಮ ಎಷ್ಟು ಮಾಡಿದ್ದೀವಿ? ಒಂದು ಮಾಡಿದೀವಿ. ಇನ್ನೂ ತಾಲೂಕಾ ಮಟ್ಟದಲ್ಲಿ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ಮಾಡಿ ಪ್ರತಿ ತಿಂಗಳು ಮಾಡಬೇಕಂತ ಮಾಡಿದ್ದಾರೆ ಇತ್ತು. ಈಗ ಆಮೇಲೆ ಏನಾಯ್ತು, ನಮ್ಮ ಈಗ ವಿಶೇಷವಾಗಿ ನಮ್ಮ ಸೆಷನ್ ನಡೀತು ಬೆಳಗಾಮಲ್ಲಿ. ಅದಾದ್ಮೇಲೆ ನಮ್ಮ ಈಗ ಯುವ ನಿಧಿ ಒತ್ತಡ ಇತ್ತು. ಹಾಗಾಗಿ ಆದರೆ ನಾನು ಎಲ್ಲ ತಾಲೂಕುಗಳಿಗೆ ಹೋಗಿ ಸಭೆ ಮಾಡಿದ್ದೀನಿ. ಜನಸ್ಪಂದನ ಮಾಡದಿದ್ರು ಕೂಡ ನಾವು ಅಲ್ಲಿ ಬರಗಾಲದ ರಿವ್ಯೂ ಮಾಡಿದ್ದೀವಿ. KDP ಎಲ್ಲ ತಾಲೂಕದಲ್ಲಿ ಮಾಡಿದ್ದೀವಿ ನಾವು ರಾಯಚೂರಲ್ಲಿ. ಜನಸ್ಪಂದನ ಮಾಡಕ್ ಆಗದೆ ಇದ್ರೆ DC ಗಳು 15